ನಮಸ್ಕಾರ ವೀಕ್ಷಕರೇ, ಸುದ್ದಿ ನೈಟ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಾಹುಲ್ ಅಣ್ಣೇನವರ್. ಈ ದಿನದ ಸುದ್ದಿ ನೋಡುವುದಾದರೆ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪಿಯನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಅಫಜಲ್ಪುರ ಪಟ್ಟಣದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ದತ್ತಾತ್ರೇಯ ಹರ್ಜನ್ ಅವರ ನೇತೃತ್ವದಲ್ಲಿ ಕಲಬುರಗಿ ರಾಜ್ಯ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸುವುದರ ಮೂಲಕ ಬಸವೇಶ್ವರ ವೃತ್ತದಿಂದ ತಹಸೀಲ್ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ನಂತರ ದಂಡಾಧಿಕಾರಿಗಳ ಮೂಲಕ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಸಂಘಟನೆಯ ಮುಖಂಡರು ಹಾಗೂ ದಲಿತ ಪರ ಹೋರಾಟಗಾರರು ಉಪಸ್ಥಿತರಿದ್ದರು. ಎಲ್ಲಿ ಹೋದಲ್ಲಿ ಬರೀ ಅತ್ಯಾಚಾರ ಯಾಕೆ ಆಗ್ತಾವಪ್ಪ ಅಂತ ಕೇಳಿದ್ರೆ, ನಮ್ಮ ದೃಷ್ಟ ಜನರು ಎಲ್ಲಿ ತನಕ ಮಗ್ಗ ಮುರಿದಲ್ಲ ಸರ್ಕಾರ, ಅಲ್ಲಿ ತನಕ ದೃಷ್ಟ ಜನರನ್ನ ಮಗ್ಗ ಮುರಿಸಬೇಕು. ಇಲ್ಲಿ ತನಕ ಎಲ್ಲಿ ತನಕ ನಾವು ಅವರನ್ನ ಸಳ್ಳಿ ಬಿಡ್ತೇವೆ, ಅಲ್ಲಿ ತನಕ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಆಗ್ಬೇಕಪ್ಪ ಅಂದ್ರೆ ನಾವೆಲ್ಲರೂ ದನಿ ಎತ್ತಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಗಲ್ಲಿಯಲ್ಲಿ ದನಿ ಎತ್ತಬೇಕು. ನಮ್ಮ ಹೆಣ್ಣು ಮಕ್ಕಳಿಗೆ ಯಾಕಪ್ಪ ಅಂದ್ರೆ, ನಮ್ಮ ಹೆಣ್ಮಕ್ಳು ಹೊರಗೆ ಬರಬೇಕಾದ್ರೆ ಇವತ್ತು ಶಿಕ್ಷಣ ಅದ, ಶಿಕ್ಷಣಕ್ಕಾಗಿ ನಮ್ಮ ಹೆಣ್ಮಕ್ಳು ಬರ್ಬೇಕಾಗ್ತದೆ. ಒಂದು ಯಾವಾಗ ಕೆಲಸಕ್ಕಾಗಿ ಹೆಣ್ಮಕ್ಳು ಬರ್ಬೇಕಾಗ್ತದೆ, ಪ್ರತಿಯೊಂದಕ್ಕೂ ಬರ್ಬೇಕಾಗ್ತದೆ. ಈಗಾಗಲೇ ನಾವು ಈ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ದತ್ತಾತ್ರೇಯ ಹರ್ಜನ್ ಅವರು ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಹಿಂಗೆ ಆದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಹೋಗ್ತಾಳೆ. ನನ್ನ ಮಾತನ್ನು ಮುಗಿಸ್ತೀನಿ. ಅನ್ಯಾಯ ಆಗುತ್ತದೆ, ಅನ್ಯಾಯ ಆಗಬಾರ್ದು ಅಂತ ನಮ್ಮ ಎಲ್ಲರ ಪರವ ನಮ್ಮ ಹಿಂದೆ ಎಲ್ಲ ಜನರು ನಿಂತಾರೆ. ನಮ್ಮ ಅಕ್ಕಂದರು ಇದ್ದಾರೆ, ಎಲ್ಲರ ಮನೆಯಲ್ಲಿ ತಂಜಂದರು ಇದ್ದಾರೆ. ಎಲ್ಲರೂ ಇವತ್ತಿನ ದಿವಸ ತನಿ ಕೂಡಿ ಇವತ್ತಿನ ದಿವಸದಲ್ಲಿ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದಾಗಿದೆ. ಇವತ್ತ ನಮಗೆ ನ್ಯಾಯ ಸಿಗಬೇಕು. ಅವರ ಆರೋಪಿಗಳಿಗೆ ಇವತ್ತಿನ ದಿವಸ ನಮ್ಮ ಹೆಣ್ಣು ಮಗಳ ಮೇಲೆ ಅನ್ಯಾಯ ಮಾಡಿದಂತ ಅವರಿಗೆ ಇವತ್ತಿನ ದಿವಸ ಬಹಳ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿದೆ ಅಂತ ನಾನು ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ ಇವತ್ತು ಮನವಿ ಮಾಡಿಕೊಂಡು ನಾವು